ಡಿಪ್ಲೊಮಾ ಕೋರ್ಸ್. SSLC ಪಾಸ್ ಆದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡಿಬಹುದು. 3 ವರ್ಷ ಡಿಪ್ಲೊಮಾ ಆದ್ಮೇಲೆ 1 ವರ್ಷದ ಅವಧಿಯ ಇನ್ಫ್ಲೈನ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಇದನ್ನು ನಾವೇ ಕಂಪನಿ ಥ್ರೂ ಇಲ್ಲಿ ಸಂಸ್ಥೆಯಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ನಾವು ಸ್ಟೂಡೆಂಟಿಗೆ ಒದಗಿಸಿ ಕೊಡ್ತೇವೆ. ಈ ಸಮಯದಲ್ಲಿ ವಿದ್ಯಾರ್ಥಿಗೆ 18 ರಿಂದ 22 ಸಾವಿರದಷ್ಟು ಸ್ಟೈಪಂಡ್ ಆ ಕಂಪನಿ ಒದಗಿಸ್ತದೆ. ಇಲ್ಲಿ ಫೀಸ್ ಬಂದ್ಬಿಟ್ಟು ವರ್ಷಕ್ಕೆ 31,000 ಫೀಸ್ ಇರ್ತದೆ. ಅದನ್ನು 2 ಕಂತಲ್ಲಿ ಕಟ್ಟುವಂಥದ್ದು. 1ನೇ ಸೆಮಿಸ್ಟ್ರಿಗೆ 16,000, 2ನೇ ಸೆಮಿಸ್ಟ್ರಿಗೆ ಅದನ್ನು 15,000 ಫೀಸ್ ಅನ್ನು ಅವರು ಕಟ್ಟಬಹುದು. ಸರ್ಕಾರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಅನ್ನು ಕೊಡ್ತದೆ. ಅವರು ಕಟ್ಟಿದ ಫೀಸ್ 1 ವರ್ಷದೊಳಗೆ ಸರ್ಕಾರ ಸಂಪೂರ್ಣವಾಗಿ ಹಿಂದಿರುಗಿಸ್ತದೆ. ಆ ಫೀಸ್ ಅನ್ನು ಅವರು ಸೆಕೆಂಡ್ ಇಯರ್ ಅಲ್ಲಿ ಫೀಸ್ ಅನ್ನು ಕಟ್ಟಬಹುದು. ಇದು ಬಂದು ನಮ್ಮ ವರ್ಕ್ಶಾಪ್ ಬ್ಲಾಕ್. ಫೈಲಿಂಗ್ ಸೆಕ್ಷನ್, ಲೇತ್ ಸೆಕ್ಷನ್, ಪ್ಲಸ್ ಮಿಲ್ಲಿಂಗ್ ಸೆಕ್ಷನ್, ಗ್ರೈಂಡಿಂಗ್ ಸೆಕ್ಷನ್, CNC ಸೆಕ್ಷನ್, ಅದಲ್ಲದೆ ಟೊಯೋಟಾ ಪ್ರಾಯೋಜಿತ ಅಸೆಂಬ್ಲಿ ಫಿಟ್ಟರ್ ಮತ್ತೆ ಆಟೋಮೊಬೈಲ್ ವೆಲ್ಡರ್ ಕೋರ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೇವೆ. ಇಲ್ಲಿ 1 ವರ್ಷದ ಟೊಯೋಟಾ ಕೋರ್ಸ್ ಮಾಡಿದವರಿಗೆ ಮುಂದಿನ 2 ವರ್ಷಗಳ ಕಾಲ ಟೊಯೋಟಾ ಕಾರ್ಖಾನೆಯಲ್ಲಿ ಅವರಿಗೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತದೆ. ಇಲ್ಲಿ ಟ್ವಿನ್ ಶೇರಿಂಗ್ ಆರ್ 3 ಪೀಪಲ್ ಶೇರಿಂಗ್ ಡಾರ್ಮೆಟ್ರಿ ಟೈಪಿನ ಈ ಹಾಸ್ಟೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಸರ್, ಇದಕ್ಕೆ ಫೀಸ್ ಎಷ್ಟಿರುತ್ತೆ? 500 ರೂಪಾಯಿ ಫೀಸ್ ಮಾತ್ರ ಪ್ರತಿ ತಿಂಗಳು ತಲಾ ವಿದ್ಯಾರ್ಥಿಗಳಿಗೆ. ಊಟ ತಿಂಡಿಗೆ ಡಿವೈಡಿಂಗ್ ಸಿಸ್ಟಮ್ ಅನ್ನು ನಾವು ಮಾಡಿದ್ದೇವೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಕೊಳಲಗಿರಿಯಲ್ಲಿರುವಂತಹ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿದ್ದೇನೆ. SSLC ಆದ ನಂತರ ಮುಂದೇನು ಎನ್ನುವಂತಹ ಪ್ರಶ್ನೆ ಇರುವವರಿಗೆ ಒಂದು ಉತ್ತಮವಾದಂತಹ ಅವಕಾಶ. ಸರ್ಕಾರವೇ ಈ ಒಂದು ಸಂಸ್ಥೆಯನ್ನ ಮಾಡಿರುವಂತದ್ದು. SSLCಯ ನಂತರ ಒಂದು ವಿಶೇಷವಾದಂತಹ ತಾಂತ್ರಿಕ ತರಬೇತಿಯ ಜೊತೆಗೆ ಮುಂದೆ ಉದ್ಯೋಗವನ್ನೂ ಕೂಡ ದೊರಕಿಸಿಕೊಡುವಂತಹ ಒಂದು ಕೇಂದ್ರವಿದು. ಬನ್ನಿ ಇದರ ಪ್ರಭಾರ ಪ್ರಾಂಶುಪಾಲರ ಜೊತೆಗೆ ಮಾತನಾಡೋಣ. ಮಂಜುನಾಥ್ ನಾಯಕ್ ಅವರು, ನಮಸ್ಕಾರ ಸರ್. ನಮಸ್ಕಾರ. ಈ ಸಂಸ್ಥೆ 1972ನೇ ಇಸ್ವಿಯಲ್ಲಿ ಡೆನ್ಮಾರ್ಕ್ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು. ತದನಂತರ ಪ್ರತಿ ಜಿಲ್ಲೆಯಲ್ಲಿ ತಲಾ 1 ಸೆಂಟರ್ನಂತೆ, ಕೆಲವು ಜಿಲ್ಲೆಯಲ್ಲಿ ತಲಾ 2 ಸೆಂಟರ್ನಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಸ್ಥಾಪಿಸಲ್ಪಟ್ಟಿದೆ. ಈ ಸಂಸ್ಥೆ 2020ರಲ್ಲಿ ಪ್ರಾರಂಭವಾಗಿರುವುದು. ಇಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ಮೂಲತಃ ಕಂಡಕ್ಟ್ ಮಾಡ್ತೇವೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಅಂದ್ರೆ ಇದು ಮೆಕ್ಯಾನಿಕಲ್ ಬೇಸ್ಡ್ ಕೋರ್ಸು. ಇಲ್ಲಿ ಅಚ್ಚು ತಯಾರಿಕೆಯಲ್ಲಿ ನಾವು ಸ್ಟೂಡೆಂಟ್ಗೆ ಪರಿಣತಿಯನ್ನು ಒದಗಿಸಿಕೊಡ್ತೇವೆ. ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಈ ಕೋರ್ಸು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ರೋಬೋಟಿಕ್ಸ್ ಈ ಎಲ್ಲಾ ಕೋರ್ಸ್ಗಳ ಸಮ್ಮಿಶ್ರಣ. ಇನ್ನೊಂದು ಕೋರ್ಸ್ ಬಂದ್ಬಿಟ್ಟು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಪ್ರಿಸಿಷನ್ ಕಾಂಪೋನೆಂಟ್ ಗಳನ್ನು ತಯಾರಿ ಮಾಡುವಂತದ್ದು ಈ ಕೋರ್ಸ್ ಅಲ್ಲಿ ನಾವು ಟ್ರೈನಿಂಗ್ ಅನ್ನು ಕೊಡ್ತೇವೆ. ಈ ಸಂಸ್ಥೆ ಬಂದ್ಬಿಟ್ಟು AICT ಮಾನ್ಯತೆ ಹೊಂದಿರುವ ಸಂಸ್ಥೆ. ಈ ಸಂಸ್ಥೆ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಇದರ ಅಡಿಯಲ್ಲಿ ಬರ್ತದೆ. ಇದು ಟೋಟಲ್ ಬಂದ್ಬಿಟ್ಟು 3 ವರ್ಷದ ಡಿಪ್ಲೊಮಾ ಕೋರ್ಸ್. 3 ವರ್ಷ ಡಿಪ್ಲೊಮಾ ಆದ್ಮೇಲೆ ಈ ಸ್ಟೂಡೆಂಟ್ಗಳು 1 ವರ್ಷ ಇಂಡಸ್ಟ್ರಿಯಲ್ಲಿ ಪರಿಣತಿಯನ್ನು ಕಂಪಲ್ಸರಿಯಾಗಿ ಪಡಿಬೇಕು. ಈ 1 ವರ್ಷದ ಅವಧಿಯ ಇನ್ಫ್ಲೈನ್ ಟ್ರೈನಿಂಗ್ ಅಂತ ಹೇಳ್ತೇವೆ. ಇದನ್ನು ನಾವೇ ಕಂಪನಿ ಥ್ರೂ ಇಲ್ಲಿ ಸಂಸ್ಥೆಯಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ನಾವು ಸ್ಟೂಡೆಂಟಿಗೆ ಒದಗಿಸಿ ಕೊಡ್ತೇವೆ. ಈ ಸಮಯದಲ್ಲಿ ವಿದ್ಯಾರ್ಥಿಗೆ 18 ರಿಂದ 22 ಸಾವಿರದಷ್ಟು ಸ್ಟೈಪಂಡ್ ಆ ಕಂಪನಿ ಒದಗಿಸ್ತದೆ. ಈ 1 ವರ್ಷ ಮುಗಿಸಿರುವ ವಿದ್ಯಾರ್ಥಿಗೆ ನಾವು ಮತ್ತೆ ವೈವಾ ಪ್ಲಸ್ ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅವರಿಗೆ ಡಿಪ್ಲೊಮಾ ಅವಾರ್ಡ್ ಅನ್ನು ಮಾಡ್ತೇವೆ. ಇದೀಗ ಒಂದು ಕ್ಲಾಸ್ ಅಲ್ವಾ? ಸೊ ಇಲ್ಲಿ ಈಗ ಈ ಲ್ಯಾಬ್ ಅಲ್ಲಿ ಡ್ರಾಯಿಂಗ್ ಲ್ಯಾಬ್ ಇದೆ. ಈ ಡ್ರಾಯಿಂಗ್ ಅಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಭ್ಯಾಸವನ್ನು ಮಾಡ್ತಿದ್ದಾರೆ. ಇದೀಗ ಮೊದಲ ವರ್ಷದ ಟೂಲ್ ಅಂಡ್ ಡೈ ಮೇಕಿಂಗ್ ವಿದ್ಯಾರ್ಥಿಗಳು. ಸೊ ಇವರಿಗೆ ಪ್ರಾಕ್ಟಿಕಲಿ ಪ್ರತಿಯೊಂದು ಕಾಂಪೋನೆಂಟು ಅರ್ಥವತ್ತಾಗಿ ತಿಳಿದುಕೊಳ್ಳಿಕ್ಕೆ ಬೇಕಾಗಿ ನಮ್ಮಲ್ಲಿ ಇಂಥ ಸ್ಮಾರ್ಟ್ ಸ್ಕ್ರೀನ್, ಆಕ್ಟಿವ್ ಪ್ಯಾನಲ್ ಅಂತ ಹೇಳ್ತೇವೆ, ಇಂಥ ಸ್ಮಾರ್ಟ್ ಸ್ಕ್ರೀನ್ಗಳು ನಮ್ಮಲ್ಲಿ ಸುಮಾರು 5-6 ಸ್ಮಾರ್ಟ್ ಸ್ಕ್ರೀನ್ಗಳಿದೆ. ಇದರಲ್ಲಿ ಅವರಿಗೆ ವಿಧಿವತ್ತಾಗಿ ಒಂದು ಕಾಂಪೋನೆಂಟನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. SSLC ಪಾಸ್ ಆದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡಿಬಹುದು. ಇಲ್ಲಿ ಅಡ್ಮಿಷನ್ ಅನ್ನು ನಾವು ರೋಸ್ಟರ್ ಸಿಸ್ಟಮ್ ಮುಖಾಂತರ ಅಡ್ಮಿಷನ್ ಅನ್ನು ಮಾಡ್ತೇವೆ. ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಮುಖಾಂತರ ಅಡ್ಮಿಷನ್ ಅನ್ನು ಕಂಡಕ್ಟ್ ಮಾಡ್ತೇವೆ. ಪ್ರತಿಯೊಂದು ಕೋರ್ಸಲ್ಲಿ 60 ಸೀಟುಗಳು ನಮ್ಮಲ್ಲಿ ಇದೆ. 60 ಜನರಿಗೆ ಮಾತ್ರ ಅವಕಾಶ. 60 ಜನರಿಗೆ ಮಾತ್ರ ಅವಕಾಶ. ಅದಲ್ಲದೆ PUCಯಲ್ಲಿ ಸೈನ್ಸ್ ತಗೊಂಡವರು ಇಲ್ಲಿ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರಿಗೆ ಅಂದ್ರೆ 3rd ಸೆಮಿಸ್ಟರ್ಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ
ಪ್ರವೇಶ ಪಡಿಬಹುದು. ಅಂದ್ರೆ SSLC ಅಂತ ಆದ್ರೆ ನೇರ ಮೊದಲ ವರ್ಷದ ವರ್ಷಕ್ಕೆ 3+1 ಈಗ 3+1 ಇದು ಏನ್ ಕೋರ್ಸ್ ಇದೆ ಅದಕ್ಕೆ SSLC ಆದವರು ನೇರವಾಗಿ ಫಸ್ಟ್ ಇಯರ್ಗೆ, ಅದೇ PUC ಆದವರು ಅದರಲ್ಲೂ ಕೂಡ ಸೈನ್ಸ್ ಆದವರು ನೇರ ಸೆಕೆಂಡ್ ಇಯರ್ಗೆ ಅಂದ್ರೆ 3rd ಸೆಮಿಸ್ಟರ್ಗೆ ಅವರು ಸೇರ್ಬೋದು. ಸರ್ ಇದು ಈಗ ಫೀಸ್ ಎಲ್ಲ ಎಷ್ಟಿರುತ್ತೆ ಸರ್? ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ವರ್ಷಕ್ಕೆ 31,000 ಫೀಸ್ ಇರ್ತದೆ. ಸೊ ಅದನ್ನು 2 ಕಂತಲ್ಲಿ ಕಟ್ಟುವಂಥದ್ದು. 1ನೇ ಸೆಮಿಸ್ಟ್ರಿಗೆ 16,000, 2ನೇ ಸೆಮಿಸ್ಟ್ರಿಗೆ ಅದನ್ನು 15,000 ಫೀಸನ್ನು ಅವರು ಕಟ್ಟಬಹುದು. ಸರ್ಕಾರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಅನ್ನು ಕೊಡ್ತದೆ. ಅವರು ಕಟ್ಟಿದ ಫೀಸು 1 ವರ್ಷದೊಳಗೆ ಸರ್ಕಾರ ಸಂಪೂರ್ಣವಾಗಿ ಹಿಂದಿರುಗಿಸ್ತದೆ. ಆ ಫೀಸನ್ನು ಅವರು ಸೆಕೆಂಡ್ ಇಯರ್ ಅಲ್ಲಿ ಫೀಸನ್ನು ಕಟ್ಟಬಹುದು. ಒಂದು ತರ ಕೋರ್ಸ್ ಕಂಪ್ಲೀಟ್ ಫ್ರೀ ಆಗಿರ್ತದೆ. ಓಕೆ, ಅವರಿಗೆ ಸ್ಕಾಲರ್ಶಿಪ್ ಇದೆಲ್ಲವೂ ಕೂಡ ಒಮ್ಮೆ ಅವರು ಕೊಡುವ ಫೀಸ್ ಅನ್ನು ಪೇ ಮಾಡಬೇಕು. ಆದ್ರೆ ಅವರಿಗೆ ಸರ್ಕಾರ ಅದನ್ನು ಹಿಂದಿರುಗಿಸ್ತದೆ. ಅದಲ್ಲದೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೂ ಕೂಡ ಸರ್ಕಾರ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡ್ತದೆ. ಸರ್ಕಾರಿ ಸಂಸ್ಥೆ ಆದರೂ ಒಂದು ಪ್ರೈವೇಟ್ ಸಂಸ್ಥೆ ನಡೆಸುವ ರೀತಿಯಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸ್ತಿದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ನುರಿತ ಶಿಕ್ಷಕರು ಇದ್ದಾರೆ. ಅತ್ಯಂತ ಸುಸಜ್ಜಿತವಾದ ಲ್ಯಾಬ್ಗಳು, ಕ್ಲಾಸ್ ರೂಮ್ಗಳು, ಲೈಬ್ರರಿಗಳು ಇದೆ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ನಮ್ಮ ಸಂಸ್ಥೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರುವುದರಿಂದ ಉಡುಪಿಯಿಂದ ಬರೀ 20 ನಿಮಿಷ ದೂರದಲ್ಲಿದೆ, ಬ್ರಹ್ಮಾವರದಿಂದ 15 ನಿಮಿಷ ದೂರದಲ್ಲಿದೆ, ಅರ್ಧ ಗಂಟೆ ಪೆರಡೂರಿಂದ ಅರ್ಧ ಗಂಟೆ ದೂರದಲ್ಲಿದೆ. ಸೊ ಪ್ರತಿ 10 ನಿಮಿಷಕ್ಕೆ ಬಸ್ಸಿನ ಸೌಲಭ್ಯವಿದೆ. ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ನಾವು ಅಡ್ಮಿಷನ್ ಮಾಡ್ತೇವೆ. ಇಲ್ಲಿ ನಮಗೆ ಬೇಕಾದ ಕ್ವಾಲಿಫಿಕೇಶನ್ SSLC ಪಾಸ್ ಆಗಿದ್ರೆ ಸಾಕು. SSLC ರಿಸಲ್ಟ್ ಬಂದ ಮಾರನೇ ದಿನದಿಂದ ಅಪ್ಲಿಕೇಶನ್ ಅನ್ನು ಇಲ್ಲಿ ಕೊಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಆರ್ ಎಲ್ಸ್ ನಮ್ಮ ವೆಬ್ಸೈಟಿಗೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಲ್ಲಿಂದ ಕೂಡ ಅಪ್ಲೈ ಮಾಡುವ ಚಾನ್ಸ್ ಇದೆ. ನಿಮಗೆ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡುವಂಥದ್ದು ಕಷ್ಟ ಆದರೆ ನಮ್ಮಲ್ಲೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಆದಾಯ ಸರ್ಟಿಫಿಕೇಟ್ ತಗೊಂಡು ಬಂದರೆ ನಿಮ್ಮ ಪರವಾಗಿ ನಾವು ಆನ್ಲೈನಲ್ಲೇ ನಿಮ್ಮ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ತೇವೆ. ಇಲ್ಲಿ ಸುಮಾರು 60ರಂತೆ 3 ಕೋರ್ಸಿಗೆ 180 ಸೀಟ್ಗಳಿದೆ. ಅದರಲ್ಲಿ ಕೂಡ 30% ಹೆಣ್ಣು ಮಕ್ಕಳಿಗೆ ಇದರಲ್ಲಿ ರಿಸರ್ವೇಶನ್ ಇದೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್ಗಳು ಖಂಡಿತವಾಗಿ